ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರೇ, ಬಿರುಗಾಳಿಗೆ ಸಿಲುಕಿದ ದೀಪವು ಆರಿ ಹೋಗಬಹುದು, ಆದರೆ ಅದೇ ಬಿರುಗಾಳಿಯು ಕಾಡ್ಗಿಚ್ಚನ್ನ ಮತ್ತಷ್ಟು ಪ್ರಜ್ವಲಿಸುವಂತೆ ಮಾಡುತ್ತದೆ. ನಿಮ್ಮ ಒಳಗಿನ ಇಚ್ಛಾಶಕ್ತಿಯು ದೀಪದಂತಿರಬೇಕೋ ಅಥವಾ ಕಾಡ್ಗಿಚ್ಚಿನಂತಿರಬೇಕೋ ಎಂಬುದನ್ನ ನೀವೇ ನಿರ್ಧರಿಸಬೇಕು. ಜೀವನದಲ್ಲಿ ಎದುರಾಗುವ ಸವಾಲುಗಳು ನಿಮ್ಮನ್ನ ನಾಶಪಡಿಸಲು ಬರುವುದಿಲ್ಲ, ಬದಲಿಗೆ ನಿಮ್ಮೊಳಗಿನ ಸುಪ್ತವಾಗಿರುವಂತಹ ಜಗತ್ತನ್ನೇ ಗೆಲ್ಲಬಲ್ಲ ದಿವ್ಯ ಶಕ್ತಿಯನ್ನ ಜಾಗೃತಗೊಳಿಸಲು ಬರುತ್ತವೆ. ನಿಮ್ಮ ಮೌನವೇ ನಿಮ್ಮ ಸೈನ್ಯವಾಗಲಿ. ನಿಮ್ಮ ಯಶಸ್ಸೇ ಇತಿಹಾಸವಾಗುವಂತದ್ದನ್ನ ಖಂಡಿತವಾಗಿಯೂ ನೀವು ನೋಡ್ತೀರಾ. ಇಂದು ವೃತ್ತಿ ರಂಗದಲ್ಲಿ ನಿಮ್ಮ ರಾಶಾಧಿಪತಿ ಮಂಗಳನ ತೀಕ್ಷ್ಣತೆ ಮತ್ತು ಶುಕ್ರವಾರದ ಸೌಮ್ಯತೆಯ ಸಂಯೋಜನೆಯು ವಿಶಿಷ್ಟ ಪ್ರಭಾವವನ್ನ ಬೀರಲಿದೆ. ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಸಣ್ಣ ಮಟ್ಟದ ಭಿನ್ನಾಭಿಪ್ರಾಯಗಳು ಮೂಡಬಹುದು, ಆದರೆ ನಿಮ್ಮ ವಿವೇಚನೆಯಿಂದ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತರುವಂತಹ ದಿನವಾಗಿದೆ. ವ್ಯಾಪಾರಸ್ಥರಿಗೆ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತರುತ್ತೀರಿ. ಇನ್ನು ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಹೂಡಿಕೆಯ ಅವಕಾಶಗಳು ಸೃಷ್ಟಿಯಾಗುವಂತದ್ದು. ಕಲಾತ್ಮಕ ಮತ್ತು ಸೃಜನಶೀಲ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಸುವರ್ಣ ಅವಕಾಶಗಳು ಸಿಗುವಂತಹ ಸಂಭವವಿದೆ. ಇನ್ನು ಆರ್ಥಿಕವಾಗಿ ಇಂದು ಸಕಾರಾತ್ಮಕ ಬದಲಾವಣೆಗಳನ್ನ ಕಾಣುವಿರಿ. ದೀರ್ಘಕಾಲದಿಂದ ಬರಬೇಕಾಗಿದ್ದಂತಹ ಬಾಕಿ ಹಣ ಅಥವಾ ಸಾಲದ ರೂಪದಲ್ಲಿ ನೀಡಿದ್ದಂತಹ ಧನ ಸಹಾಯವು ಇಂದು ನಿಮ್ಮ ಕೈ ಸೇರುವಂತಹ ಸಾಧ್ಯತೆ ದಟ್ಟವಾಗಿದೆ. ಆದರೆ ಭವಿಷ್ಯದ ಸುರಕ್ಷತೆಗಾಗಿ ಹೂಡಿಕೆ ಮಾಡುವ ಮುನ್ನ ನುರಿತ ತಜ್ಞರ ಸಲಹೆಯನ್ನ ಪಡೆಯುವುದು ಕಡ್ಡಾಯವಾಗಿದೆ. ಭೋಗ ವಿಲಾಸದ ವಸ್ತುಗಳಿಗಾಗಿ ಅತಿಯಾದ ಧನ ವ್ಯಯವನ್ನ ತಡೆಗಟ್ಟುವುದು ತುಂಬಾ ಒಳ್ಳೆಯದು ನಿಮಗೆ. ಇನ್ನು ಕುಟುಂಬದಲ್ಲಿ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವಾತಾವರಣ ನೆಲೆಸುವಂತಹ ದಿನವಾಗಿದೆ. ಸಂಗಾತಿಯ ನಿಸ್ವಾರ್ಥ ಪ್ರೀತಿ ಮತ್ತು ಕಾಳಜಿಯು ನಿಮ್ಮ ಮಾನಸಿಕ ಒತ್ತಡವನ್ನ ಸಂಪೂರ್ಣವಾಗಿ ನಿವಾರಿಸುವಂತಹದ್ದು. ಇನ್ನ ದೈಹಿಕವಾಗಿ ಇಂದು ಉತ್ತಮ ಶಕ್ತಿ ಇರುವಂತಹದ್ದು ನಿಮಗೆ. ಅತಿಯಾದ ಆಲೋಚನೆಗಳಿಂದಾಗಿ ಸಂಜೆ ವೇಳೆಗೆ ಮೈಗ್ರೇನ್ ಅಥವಾ ತಲೆನೋವು ಕೂಡ ಕಾಣಿಸಿಕೊಳ್ಳಬಹುದು. ವಿಶೇಷವಾಗಿ ಮೇಷರಾಶಿಯ ಕ್ರೋಧ ಮತ್ತು ನಕಾರಾತ್ಮಕತೆಯನ್ನ ಶಾಂತಗೊಳಿಸಲು ಇಂದು ಲಕ್ಷ್ಮೀ ನರಸಿಂಹ ಸ್ವಾಮಿಯ ದರ್ಶನವನ್ನ ಮಾಡಿ ಪಾನಕ ಅಥವಾ ಹಳದಿ ಬಣ್ಣದ ನೈವೇದ್ಯವನ್ನ ಅರ್ಪಿಸಬೇಕಾಗುತ್ತೆ. ಇಂದು ಸಂಜೆ ದುರ್ಗಾದೇವಿಯ ದೇವಸ್ಥಾನದಲ್ಲಿ ನೆರವೇರುವಂತಹ ಪೂಜೆಯಲ್ಲಿ ಪಾಲ್ಗೊಳ್ಳಿ ಅಥವಾ ಮನೆಯಲ್ಲಿಯೇ ದುರ್ಗಾ ಅಷ್ಟೋತ್ತರವನ್ನ ಪಠಿಸಿ ದೀಪಾರಾಧನೆಯನ್ನ ಮಾಡಿ. ಇದು ರಾಶಿಯ ಮೇಲಿರುವ ನಕಾರಾತ್ಮಕ ದೃಷ್ಟಿ ದೋಷಗಳನ್ನ ನಿವಾರಿಸುತ್ತದೆ. ಶುಭ ಸಂಖ್ಯೆಯಾಗಿ 9 ಮತ್ತು 6 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ಕೆಂಪು ಬಣ್ಣವನ್ನ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು. ವೃಷಭ ರಾಶಿಯವರೇ, ಬೇರುಗಳು ಎಷ್ಟು ಆಳವಾಗಿ ಭೂಮಿಯನ್ನ ಕಚ್ಚಿ ಹಿಡಿಯುತ್ತಿವೆಯೋ ಮರವು ಅಷ್ಟೇ ಎತ್ತರಕ್ಕೆ ಬೆಳೆದು ಗಾಳಿ ಮಳೆಗೆ ಧೃತಿಗೆಡದೆ ನಿಲ್ಲುತ್ತದೆ. ನಿಮ್ಮ ಸ್ಥಿರತೆ ಮತ್ತು ತಾಳ್ಮೆಯೇ ನಿಮ್ಮ ಅಸ್ತಿತ್ವದ ಆಳವಾದಂತಹ ಬೇರುಗಳು. ಜಗತ್ತು ನಿಮ್ಮ ವೇಗವನ್ನ ಪ್ರಶ್ನಿಸಬಹುದು, ಆದರೆ ನಿಮ್ಮ ದೃಢತೆಗೆ ಇಡೀ ಜಗತ್ತನ್ನೇ ಗೆಲ್ಲುವಂತಹ ಶಕ್ತಿ ಎಂಬುದನ್ನ ಮರೆಯುವ ಹಾಗಿಲ್ಲ. ನೀವು ನಿಧಾನವಾಗಿ ಹೆಜ್ಜೆ ಇಟ್ಟರೂ ಪ್ರತಿಯೊಂದು ಹೆಜ್ಜೆಯು ಇತಿಹಾಸವನ್ನ ಸೃಷ್ಟಿಸುವಂತಹದ್ದನ್ನ ಖಂಡಿತವಾಗಿಯೂ ನೀವು ನೋಡ್ತೀರಾ. ಇಂದು ಆರ್ಥಿಕ ರಂಗದಲ್ಲಿ ಅದೃಷ್ಟ ನಿಮ್ಮ ಕಡೆ ಇರುವಂತದ್ದು. ಆಕಸ್ಮಿಕ ಧನ ಲಾಭ ಅಥವಾ ಹಳೆಯ ಹೂಡಿಕೆಗಳಿಂದ ಉತ್ತಮ ಆದಾಯ ಬರುವಂತಹ ಯೋಗವಿದೆ. ಭೂಮಿ ಮತ್ತು ವಾಹನ ಖರೀದಿಗೆ ಸಂಬಂಧಿಸಿದ ಮಾತುಕತೆಗಳು ಯಶಸ್ವಿಯಾಗುವಂತದ್ದು, ಆದರೆ ಸೌಂದರ್ಯವರ್ಧಕ ಅಥವಾ ಐಷಾರಾಮಿ ವಸ್ತುಗಳಿಗಾಗಿ ಅತಿಯಾದ ಹಣ ವ್ಯಯವಾಗದಂತೆ ನಿಗಾವನ್ನ ವಹಿಸಬೇಕಾಗುತ್ತೆ. ಇನ್ನು ವೃಷಭ ರಾಶಿಯ ಅಧಿಪತಿಯಾದಂತಹ ಶುಕ್ರನ ದಿನವಾದ ಇಂದು ನಿಮ್ಮ ವೃತ್ತಿ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಂಡು ಬರಲಿವೆ. ಸಕಾರಾತ್ಮಕ ಸೃಜನಶೀಲ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿ ಇರುವವರಿಗೆ ನೂತನ ಅವಕಾಶಗಳು ಲಭಿಸುವಂತದ್ದು. ಇನ್ನು ವ್ಯಾಪಾರದಲ್ಲಿ ದೀರ್ಘಕಾಲೀನ ಲಾಭ ತರುವಂತಹ ಒಪ್ಪಂದಗಳಿಗೆ ಸಹಿ ಹಾಕಲು ಇದು ಒಳ್ಳೆಯ ಸಮಯವಾಗಿದೆ. ಸಹೋದ್ಯೋಗಿಗಳೊಂದಿಗೆ ಹಾಗೂ ಮೇಲಾಧಿಕಾರಿಗಳೊಂದಿಗೆ ಪೂರ್ಣ ಸಹಕಾರವು ಕೂಡ ನಿಮಗೆ ಸಿಗುವಂತದ್ದು. ಇನ್ನು ಕುಟುಂಬದಲ್ಲಿ ಹಿತಕರ ಹಾಗೂ ಪ್ರೇಮಮಯ ವಾತಾವರಣವನ್ನ ನೋಡ್ತೀರಾ. ಸಂಗಾತಿಯೊಂದಿಗೆ ಇದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗಿ ಬಾಂಧವ್ಯ ಮಧುರವಾಗಲಿದೆ. ಮನೆಯ ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುವುದರಿಂದ ನಿಮಗೆ ನೆಮ್ಮದಿಯೂ ಕೂಡ ಸಿಗುವಂತದ್ದು. ಇನ್ನು ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರುವಂತಹ ಸುಳಿವು ಕೂಡ ಸಿಗುವಂತದ್ದನ್ನ ನೋಡ್ತೀರಾ. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ, ಆದರೆ ಕಣ್ಣಿನ ದೃಷ್ಟಿ ಅಥವಾ ಗಂಟಲಿಗೆ ಸಂಬಂಧಿಸಿದಂತಹ ಸಣ್ಣ ಪುಟ್ಟ ತೊಂದರೆಗಳು ಕಾಣಿಸಿಕೊಳ್ಬಹುದು. ಧೂಳು ಮತ್ತು ಉಷ್ಣತೆಯಿಂದ ದೂರವಿರಬೇಕಾಗುತ್ತೆ.
ಧ್ಯಾನ ಮತ್ತು ಪ್ರಾಣಾಯಾಮ ಮಾಡುವುದರಿಂದ ಮಾನಸಿಕ ಶಾಂತಿಯು ಕೂಡ ನಿಮಗೆ ಲಭಿಸುವಂತದ್ದನ್ನ ನೀವು ಈ ದಿನ ನೋಡ್ತೀರಾ. ಇಂದು ಮುಂಜಾನೆ ಅಥವಾ ಸಂಜೆ ಲಕ್ಷ್ಮೀ ದೇವಿಯ ಸನ್ನಿಧಿಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಬಿಳಿ ಬಣ್ಣದ ಹೂಗಳನ್ನ ಅಂದ್ರೆ ಮಲ್ಲಿಗೆ ಆಗಿರ್ಬೋದು ಅಥವಾ ಸಂಪಿಗೆ ಹೂಗಳನ್ನ ಅರ್ಪಿಸಬೇಕಾಗುತ್ತೆ. ಇದು ಆರ್ಥಿಕ ಅಡೆತಡೆಗಳನ್ನ ನಿವಾರಿಸುವಂತದ್ದು. ಇಂದು ಮನೆಯಲ್ಲಿ ಕನಕದಾರ ಸ್ತೋತ್ರ ಅಥವಾ ಲಕ್ಷ್ಮಿ ಅಷ್ಟೋತ್ತರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಶ್ವೇತವರ್ಣದ ಆಹಾರ ಪದಾರ್ಥಗಳಾದಂತಹ ಅಕ್ಕಿ, ಸಕ್ಕರೆ ಅಥವಾ ಹಾಲನ್ನ ಅರ್ಹರಿಗೆ ದಾನವಾಗಿ ಮಾಡಿ, ಗೋವಿಗೆ ಸಿಹಿಯಾದಂತಹ ಪದಾರ್ಥ ಅಥವಾ ಹಸಿರು ತರಕಾರಿಯನ್ನ ನೀಡುವುದು ಕೂಡ ತುಂಬಾ ಶ್ರೇಷ್ಠವಾದುದು. ಇಂದು ನಿಮ್ಮ ಉಡುಪಿನಲ್ಲಿ ಬಿಳಿ, ತಿಳಿ ನೀಲಿ ಅಥವಾ ಗುಲಾಬಿ ಬಣ್ಣಕ್ಕೆ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಶುಭ ಸಂಖ್ಯೆಯಾಗಿ 6 ಮತ್ತು 2, ಶುಭ ಬಣ್ಣವಾಗಿ ಬಿಳಿ ಮತ್ತು ರೇಷ್ಮೆ ಬಿಳಿ ಬಣ್ಣವನ್ನ ಬಳಸಿ. ಮಿಥುನ ರಾಶಿಯವರೇ, ನಮ್ಮ ಅಂತರಂಗದಲ್ಲಿ ಮೌನವು ಹೊರಗಿನ 100 ಮಾತುಗಳಿಗಿಂತ ಹೆಚ್ಚು ಶಕ್ತಿಯಾಗಿದ್ದು, ಬಿರುಗಾಳಿ ಬೀಸಿದಾಗ ಸಮುದ್ರದ ಮೇಲ್ಮೈ ಮಾತ್ರ ತಲ್ಲಣಿಸುತ್ತದೆ, ಆದರೆ ಅದರ ಆಳ ಯಾವಾಗಲೂ ಸ್ಥಿರವಾಗಿರುತ್ತದೆ. ನಿಮ್ಮ ಬದುಕಿನ ಸವಾಲುಗಳು ಅಷ್ಟೇ, ಅವು ನಿಮ್ಮ ಮೇಲ್ಮೈಯನ್ನ ಮಾತ್ರ ಸ್ಪರ್ಶಿಸಬಲ್ಲವು, ನಿಮ್ಮ ಆತ್ಮದ ಶಕ್ತಿಯನ್ನಲ್ಲ. ನಿಮ್ಮ ಆಳದ ಸಾಮರ್ಥ್ಯವನ್ನ ನಂಬಿ ಶಾಂತವಾಗಿ ಹೆಜ್ಜೆ ಇಡಬೇಕಾಗುತ್ತೆ ನಿಮ್ಮ ಜೀವನದಲ್ಲಿ. ನೀವು ಇಂದು ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಹೊಸ ಆಲೋಚನೆಗಳು ಮತ್ತು ಯೋಜನೆಗಳಿಗೆ ಉತ್ತಮ ಪ್ರತಿಕ್ರಿಯೆ ಲಭಿಸಲಿದೆ. ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡದಂತೆ ಮಾತಿನ ಮೇಲೆ ನಿಗಾವನ್ನಿಟ್ಕೊಳ್ಬೇಕಾಗತ್ತೆ. ವ್ಯಾಪಾರಸ್ಥರಿಗೆ ಇಂದು ದೀರ್ಘಕಾಲದ ಲಾಭ ತರುವಂತಹ ಹೊಸ ಒಪ್ಪಂದಗಳು ಸಿಗುವಂತಹ ಸಾಧ್ಯತೆ ಇದೆ. ಕಲಾತ್ಮಕ ಮತ್ತು ಸಂವಹನ ಕ್ಷೇತ್ರದಲ್ಲಿರುವವರಿಗೆ ಇಂದು ಅತ್ಯಂತ ಸೃಜನಶೀಲ ದಿನವಾಗಿರುವಂತದ್ದನ್ನ ಕಾಣ್ತೀರಾ. ಇನ್ನು ಹಣಕಾಸಿನ ಸ್ಥಿತಿ ಇಂದು ತೃಪ್ತಿದಾಯಕವಾಗಿರುವಂತದ್ದು. ಹಳೆಯ ಹೂಡಿಕೆಗಳಿಂದ ನಿರೀಕ್ಷಿತ ಲಾಭಾಂಶ ನಿಮ್ಮ ಕೈ ಸೇರಲಿದೆ. ದ್ವಿತೀಯ ಆದಾಯದ ಮೂಲಗಳಿಗಾಗಿ ನೀವು ಮಾಡುತ್ತಿರುವಂತಹ ಪ್ರಯತ್ನಗಳಿಗೆ ಇಂದು ಉತ್ತಮ ಬುನಾದಿ ಸಿಗಲಿದೆ. ಆದಾಗ್ಯೂ ಭವಿಷ್ಯದ ದೃಷ್ಟಿಯಿಂದ ಹೂಡಿಕೆಗಳನ್ನ ಮಾಡುವ ಮುನ್ನ ಮಾರುಕಟ್ಟೆಯ ಏರಿಳಿತಗಳನ್ನ ಸೂಕ್ಷ್ಮವಾಗಿ ನೀವು ಗಮನಿಸಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನ ಹರಿಸಬೇಕಾಗಬಹುದು. ಸಂಗಾತಿಯು ನಿಮ್ಮ ಆಲೋಚನೆಗಳಿಗೆ ಮತ್ತು ನಿರ್ಧಾರಗಳಿಗೆ ಭದ್ರವಾಗಿ ಬೆಂಬಲವಾಗಿ ನಿಲ್ಲುವಂತಹ ದಿನ. ಇದರಿಂದ ನಿಮ್ಮ ಮನೋಬಲ ಹೆಚ್ಚಾಗುವಂತದ್ದು. ಪ್ರೇಮಿಗಳ ನಡುವೆ ಇದ್ದಂತಹ ಗೊಂದಲಗಳು ಪರಸ್ಪರ ಮುಕ್ತವಾದ ಸಂಭಾಷಣೆಯ ಮೂಲಕ ಬಗೆಹರಿಯುವಂತದ್ದನ್ನ ಕಾಣ್ತೀರಾ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಮಿಶ್ರ ಫಲವನ್ನ ನೋಡ್ತೀರಾ. ಅತಿಯಾದ ಆಲೋಚನೆ ಅಥವಾ ಮಾನಸಿಕ ಶ್ರಮದಿಂದಾಗಿ ಸಂಜೆಯ ವೇಳೆಗೆ ತಲೆನೋವು ಅಥವಾ ಕಣ್ಣಿನ ಆಯಾಸ ಕಾಣಿಸಿಕೊಳ್ಳಬಹುದು. ಪ್ರಾಣಾಯಾಮ ಮತ್ತು ಧ್ಯಾನಕ್ಕೆ ಕನಿಷ್ಠ 15 ನಿಮಿಷವಾದರೂ ನೀವು ಮೀಸಲಿಡುವುದು ನಿಮ್ಮ ಅಂತರಂಗದ ಶಾಂತಿಗೆ ಸಹಕಾರಿಯಾಗುವಂತದ್ದು. ಇಂದು ಮುಂಜಾನೆ ಅಥವಾ ಸಂಜೆ ಶ್ರೀ ಲಕ್ಷ್ಮೀ ನಾರಾಯಣ ಹೃದಯ ಸ್ತೋತ್ರವನ್ನ ಪಠಣೆಯನ್ನ ಮಾಡಿ. ಇದು ನಿಮ್ಮ ವೃತ್ತಿ ರಂಗದ ತೊಂದರೆಗಳನ್ನ ನಿವಾರಿಸುತ್ತದೆ. ಇನ್ನು ಹಸುವಿಗೆ ಹಸಿರು ಹುಲ್ಲು ಅಥವಾ ನೆನೆಸಿದಂತಹ ಕಡಲೆ ಬೇಳೆಯನ್ನ ನೀಡುವುದು ನಿಮ್ಮ ಜಾತಕದಲ್ಲಿನ ಬುಧ ಶುಕ್ರನ ಬಲವನ್ನ ಹೆಚ್ಚಿಸುವಂತದ್ದು. ಇನ್ನು ಮನೆಯ ದೇವರ ಕೋಣೆಯಲ್ಲಿ ಅಥವಾ ಹತ್ತಿರದ ದೇವಸ್ಥಾನದಲ್ಲಿ ಬಿಳಿ ಬಣ್ಣದ ಹೂಗಳನ್ನ ಇಟ್ಟು ತುಪ್ಪದ ದೀಪವನ್ನ ಹಚ್ಚಿ ಪ್ರಾರ್ಥನೆಯನ್ನ ಮಾಡಬೇಕಾಗುತ್ತೆ. ಇಂದು ನಿಮ್ಮ ದೈನಂದಿನ ಕಾರ್ಯಗಳಲ್ಲಿ ಹಸಿರು ಅಥವಾ ಕೆನೆ ಬಣ್ಣದ ಉಡುಪುಗಳಿಗೆ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 5 ಮತ್ತು 6 ಬಳಸಿ. ಶುಭ ಬಣ್ಣವಾಗಿ ಹಸಿರು ಮತ್ತು ಬೆಳ್ಳಿ ಬಣ್ಣವನ್ನ ಈ ದಿನ ನೀವು ಬಳಸಬೇಕಾಗುತ್ತೆ. ಕಟಕ ರಾಶಿಯವರೇ, ಸಮುದ್ರದ ಅಲೆಗಳು ತೀರಕ್ಕೆ ಬಂದು ಅಪ್ಪಳಿಸುವುದು ಕೇವಲ ದಡವನ್ನ ಮುಟ್ಟಲು ಮಾತ್ರವಲ್ಲ, ಸಾಗರದ ಆಳದಲ್ಲಿ ಅಡಗಿರುವಂತಹ ಮುತ್ತುಗಳನ್ನ ಹೊರತರುವಂತಹ ಶಕ್ತಿ ತನಗಿದೆ ಎಂದು ಜಗತ್ತಿಗೆ ತೋರಿಸಲು. ನಿಮ್ಮ ಮನಸ್ಸು ಕೂಡ ಒಂದು ಮಹಾಸಾಗರದಂತೆ. ಹೊರಗಿನ ಸಣ್ಣ ಪುಟ್ಟ ಬಿರುಗಾಳಿಗೆ ಧೃತಿಗೆಡಬೇಡಿ. ನಿಮ್ಮ ಆಳದಲ್ಲಿರುವ ಆತ್ಮವಿಶ್ವಾಸವೆಂಬ ರತ್ನವನ್ನ ಜಗತ್ತಿಗೆ ಪರಿಚಯಿಸಬೇಕಾಗುತ್ತೆ. ನೆನಪಿಡಿ, ಶಾಂತವಾಗಿರುವ ಸಮುದ್ರ ಎಂದಿಗೂ ಕೂಡ ಪರಿಣಿತ ನಾವಿಕನನ್ನ ಸೃಷ್ಟಿಸಲಾರದು. ಇಂದು ಧನಾಕಾರಕ ಗ್ರಹಗಳು ಶುಭ ದೃಷ್ಟಿಯಿಂದ ಆರ್ಥಿಕ ಪರಿಸ್ಥಿತಿ ಸ್ಥಿರವಾಗಲಿದೆ. ಆದರೆ ಇಂದು ಭೂಮಿ, ವಾಹನ ಅಥವಾ ಮನೆಗೆ ಸಂಬಂಧಿಸಿದ ನವೀಕರಣಕ್ಕಾಗಿ ಅನಿರೀಕ್ಷಿತ ವೆಚ್ಚಗಳು ಎದುರಾಗಬಹುದು. ದೀರ್ಘಾವಧಿಯ ಹೂಡಿಕೆಗಳಿಗೆ ಇಂದು ಸಕಾಲವಾದಂತಹ ದಿನ. ಅನಗತ್ಯ ಆಡಂಬರದ ವಸ್ತುಗಳ ಖರೀದಿಗೆ ಹಣ ವ್ಯಯಿಸುವುದನ್ನ ತಪ್ಪಿಸಬೇಕಾಗುತ್ತೆ. ಉಳಿತಾಯದ ಯೋಜನೆಗಳಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನು ವೃತ್ತಿ ರಂಗದಲ್ಲಿ ಇಂದು ಗ್ರಹಗಳ ಸ್ಥಿತ್ಯಂತರವು ನಿಮಗೊಂದು ತಾಳ್ಮೆಯ ಪರೀಕ್ಷೆಯನ್ನ ಒಡ್ಡಬಹುದು. ನಿಮ್ಮ ಸೌಮ್ಯ ಸ್ವಭಾವವನ್ನೇ ಇತರರು ನಿಮ್ಮ ದೌರ್ಬಲ್ಯ ಎಂದು ಭಾವಿಸುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಕೆಲಸದ ಜಾಗದಲ್ಲಿ ನಿಮ್ಮ ಗಡಿಗಳನ್ನ ಸ್ಪಷ್ಟವಾಗಿಸಿಕೊಳ್ಳಬೇಕಾಗುತ್ತೆ. ವ್ಯಾಪಾರಸ್ಥರಿಗೆ ಕಲಾತ್ಮಕ ವಸ್ತುಗಳ, ಜಲ ಸಂಬಂಧಿ ವ್ಯವಹಾರಗಳ ಅಥವಾ
ಅಥವಾ ಹಾಲಿನ ಉತ್ಪನ್ನಗಳ ವ್ಯವಹಾರದಲ್ಲಿ ಉತ್ತಮ ಪ್ರಗತಿ ಕಂಡು ಬರಲಿದೆ. ಸಹೋದ್ಯೋಗಗಳಲ್ಲಿ ಸಣ್ಣ ಮಟ್ಟದ ಭಿನ್ನಾಭಿಪ್ರಾಯಗಳು ಮೂಡಿದರೂ ನಿಮ್ಮ ಮೌನ ಮತ್ತು ವಿವೇಕವೇ ಅಂತಿಮವಾಗಿ ನಿಮ್ಮನ್ನ ರಕ್ಷಿಸುವಂತದ್ದು. ಕಟಕ ರಾಶಿಯವರು ಮೂಲತಃ ಭಾವಜೀವಿಗಳು. ಇಂದು ಕುಟುಂಬದಲ್ಲಿ ತಾಯಿಯವರ ಆರೋಗ್ಯದ ಕಡೆಗೆ ವಿಶೇಷ ಗಮನ ಹರಿಸಬೇಕಾದಂತಹ ಅಗತ್ಯವಿದೆ. ಸಂಗಾತಿಯೊಂದಿಗೆ ಆಳವಾದ ಭಾವನಾತ್ಮಕ ಒಡನೋಟ ಸೃಷ್ಟಿಯಾಗಲಿದ್ದು ಪರಸ್ಪರ ಮನಸ್ಸಿನ ಅಂತರಾಳದ ಮಾತುಗಳನ್ನ ಹಂಚಿಕೊಳ್ಳುವಿರಿ. ಮನೆಯ ಹಿರಿಯರ ಆಶೀರ್ವಾದವು ನಿಮ್ಮನ್ನ ಆವರಿಸಿರುವಂತಹ ನಕಾರಾತ್ಮಕ ಶಕ್ತಿಯನ್ನ ದೂರ ಮಾಡುವಂತದ್ದು. ಇನ್ನ ಚಂದ್ರನ ಪ್ರಭಾವದಿಂದಾಗಿ ಇಂದು ಕಫ, ಶೀತ ಅಥವಾ ಎದೆಗೆ ಸಂಬಂಧಿಸಿದಂತಹ ಸಣ್ಣ ಪುಟ್ಟ ಕಿರಿಕಿರಿಗಳು ಕಾಣಿಸಿಕೊಳ್ಳಬಹುದಾದಂತಹ ದಿನವಾಗಿದೆ. ಇಂದು ಸಾಧ್ಯವಾದರೆ ನಿರ್ಗತಿಕರಿಗೆ ಅಥವಾ ಅರ್ಚಕರಿಗೆ ಸ್ವಲ್ಪ ಅಕ್ಕಿ, ಹಾಲು ಅಥವಾ ಸಕ್ಕರೆಯನ್ನ ದಾನವಾಗಿ ಮಾಡಿ. ಹಸುವಿಗೆ ಹಾಲಿನಿಂದ ಮಾಡಿದಂತಹ ಸಿಹಿಯನ್ನ ಉಣಿಸುವುದು ಜಾತಕದಲ್ಲಿನ ಚಂದ್ರನ ಬಲವನ್ನ ವೃದ್ಧಿಸುವಂತದ್ದು. ಇಂದು ಮುಂಜಾನೆ ಅಥವಾ ಸಂಜೆ ಶ್ರೀ ಲಕ್ಷ್ಮೀ ಮಹಾಲಕ್ಷ್ಮಿ ದೇವಿಗೆ ಬಿಳಿ ಬಣ್ಣದ ಸುಗಂಧ ಭರಿತ ಹೂಗಳನ್ನ ಅರ್ಪಿಸಿ ಲಕ್ಷ್ಮಿ ಅಷ್ಟೋತ್ತರವನ್ನ ಪಠಣೆಯನ್ನ ಮಾಡಿ. ಇದು ಆರ್ಥಿಕ ಅಡೆತಡೆಗಳನ್ನ ನಿವಾರಿಸುವಂತದ್ದು. ಇಂದು ಪ್ರಕೃತಿಯ ಜಲಮೂಲಗಳನ್ನ ಅಂದ್ರೆ ನದಿ ಆಗಿರ್ಬೋದು, ಕೆರೆ ಆಗಿರ್ಬೋದು, ಇವನ್ನ ಮಲಿನಗೊಳಿಸಬೇಡಿ ಯಾವುದೇ ಕಾರಣಕ್ಕೂ. ಮತ್ತು ಮನೆಗೆ ಬರುವ ಅತಿಥಿಗಳಿಗೆ ಮೊದಲು ಶುದ್ಧವಾದಂತಹ ಕುಡಿಯುವ ನೀರನ್ನ ನೀಡಿ ಸತ್ಕರಿಸಬೇಕಾಗುತ್ತೆ. ಶುಭ ಸಂಖ್ಯೆಯಾಗಿ 2 ಮತ್ತು 7 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ಬೆಳ್ಳಿ ಬಣ್ಣವನ್ನ ಬಳಸಿ. ಸಿಂಹರಾಶಿಯವರೇ, ಕಾಡಿನ ರಾಜ ಸಿಂಹನಿಗೆ ಯಾರೂ ಕೂಡ ಪಟ್ಟಾಭಿಷೇಕವನ್ನ ಮಾಡುವುದಿಲ್ಲ. ತನ್ನ ಸ್ವಂತ ಪರಾಕ್ರಮದಿಂದಲೇ ಅದು ಸಿಂಹಾಸನವನ್ನ ಗಳಿಸುವಂತದ್ದು. ಹಾಗೆಯೇ ನಿಮ್ಮ ಜೀವನದ ಸಾಮ್ರಾಜ್ಯಕ್ಕೆ ನೀವೇ ರಾಜರು. ಸನ್ನಿವೇಶಗಳು ಅಥವಾ ಇತರರ ಅಭಿಪ್ರಾಯಗಳು ನಿಮ್ಮ ಯೋಗ್ಯತೆಯನ್ನ ನಿರ್ಧರಿಸಲು ಬಿಡಬೇಡಿ. ನಿಮ್ಮೊಳಗೆ ಧಗಧಗಿಸುವಂತಹ ಸಾಮರ್ಥ್ಯದ ಬೆಂಕಿ ಇದೆ. ಸಣ್ಣ ಹಿನ್ನಡೆಗಳಿಗೆ ಅಂಜದೆ ಮೌನವಾಗಿ ನಿಮ್ಮ ಗುರಿಯತ್ತ ಮುನ್ನಡೆಯಿರಿ. ಸಿಂಹದ ಹೆಜ್ಜೆಗಳು ಸದ್ದು ಮಾಡುವುದಿಲ್ಲ, ಆದರೆ ಅದರ ಗರ್ಜನೆ ಇಡೀ ಜಗತ್ತಿಗೆ ಎಚ್ಚರಿಸುವಂತದ್ದು ಎಂಬುದನ್ನ ನೀವು ಮರೆಯುವ ಹಾಗಿಲ್ಲ. ಇಂದು ಆರ್ಥಿಕವಾಗಿ ಅತ್ಯಂತ ಸಕಾರಾತ್ಮಕ ದಿನವಾಗಿದೆ. ನಿಮಗೆ ಹಠಾತ್ ಧನ ಲಾಭ ಅಥವಾ ಬಾಕಿ ಉಳಿದಿದ್ದ ಹಳೆಯ ಬಾಕಿ ಹಣ ಕೈ ಸೇರುವಂತಹ ಯೋಗವಿದೆ. ದೀರ್ಘಾವಧಿಯ ಹೂಡಿಕೆಗಳಿಗೆ ಇಂದು ಸಕಾಲವಾದಂತಹ ದಿನ. ಐಷಾರಾಮಿ ವಸ್ತುಗಳ ಖರೀದಿಗೆ ಮನಸ್ಸು ಮಾಡಲಿದ್ದರೂ ಭವಿಷ್ಯದ ದೃಷ್ಟಿಯಿಂದ ಉಳಿತಾಯಕ್ಕೆ ಮೊದಲ ಆದ್ಯತೆಯನ್ನ ನೀಡಿ. ಇನ್ನು ಕುಟುಂಬದಲ್ಲಿ ಹಿರಿಯರ ಸಹಕಾರ ಮತ್ತು ಆಶೀರ್ವಾದದಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಲಿದೆ. ಸಂಗಾತಿಯೊಂದಿಗೆ ಸಣ್ಣ ವೈಚಾರಿಕ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ನಿಮ್ಮ ಪ್ರಬುದ್ಧತೆಯಿಂದ ಅದನ್ನ ಬಗೆಹರಿಸಿಕೊಳ್ಳುವಂತಹ ದಿನ. ಇನ್ನು ಮಕ್ಕಳ ಪ್ರಗತಿಯು ಮನಸ್ಸಿಗೆ ಸಂತೋಷವನ್ನ ನೀಡುವಂತದ್ದು. ಇನ್ನು ದೈಹಿಕವಾಗಿ ನೀವು ಈ ದಿನ ಸದೃಢರಾಗಿರುತ್ತೀರಿ, ಆದರೆ ಅತಿಯಾದ ಮಾನಸಿಕ ಆಲೋಚನೆಗಳಿಂದಾಗಿ ಸಂಜೆಯ ವೇಳೆಗೆ ತಲೆನೋವು ಅಥವಾ ಕಣ್ಣಿನ ಆಯಾಸ ಕಾಣಿಸಿಕೊಳ್ಳಬಹುದು. ಬಿಪಿಯಂತಹ ಸಮಸ್ಯೆ ಇರುವವರು ಕೋಪದ ಮೇಲೆ ನಿಯಂತ್ರಣವನ್ನ ಇಟ್ಕೊಳ್ಳುವುದು ಅಗತ್ಯವಾದುದು. ಇಂದು ಶುಕ್ರವಾರದ ನಿಮಿತ್ತ ಮಹಾಲಕ್ಷ್ಮಿ ಅಥವಾ ಶ್ರೀಹರಿ ವಿಷ್ಣುವಿನ ದೇವಸ್ಥಾನಕ್ಕೆ ಭೇಟಿ ನೀಡಿ ಕಮಲದ ಹೂವು ಅಥವಾ ಕೆಂಪು ಹೂಗಳನ್ನ ಅರ್ಪಣೆಯನ್ನ ಮಾಡಬೇಕಾಗುತ್ತೆ. ಇದು ಆರ್ಥಿಕ ಅಡೆತಡೆಗಳನ್ನ ಮೂಲದಿಂದಲೇ ನಿವಾರಿಸುವಂತದ್ದು. ಇನ್ನು ಮುಂಜಾನೆ ಸೂರ್ಯ ದೇವನಿಗೆ ತಾಮ್ರದ ಪಾತ್ರೆಯಿಂದ ನೀರನ್ನ ಅರ್ಪಿಸಬೇಕಾಗುತ್ತೆ, ಅಂದ್ರೆ ಅಗ್ರ್ಯವನ್ನ ನೀಡಬೇಕಾಗುತ್ತೆ. ಓಂ ಸೂರ್ಯಾಯ ನಮಃ ಎಂದು ಜಪಿಸಬೇಕಾಗುತ್ತೆ. ಇದರಿಂದ ಸಮಾಜದಲ್ಲಿ ನಿಮ್ಮ ಕೀರ್ತಿ ಮತ್ತು ಪ್ರಭಾವ ಎರಡೂ ಕೂಡ ವೃದ್ಧಿ ಆಗುವಂತದ್ದನ್ನ ಖಂಡಿತವಾಗಿಯೂ ಈ ದಿನ ನೀವು ಕಾಣ್ತೀರಾ. ಇನ್ನು ಶುಕ್ರನ ಅನುಗ್ರಹಕ್ಕಾಗಿ ಓಂ ಶುಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನ 21 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇದು ಜೀವನದಲ್ಲಿ ಸುಖ ಸಮೃದ್ಧಿಯನ್ನ ತರುವಂತದ್ದು. ಇನ್ನು ಸಾಧ್ಯವಾದರೆ ಇಂದು ಸಕ್ಕರೆ, ಬಿಳಿ ಅಕ್ಕಿ ಅಥವಾ ಹಾಲನ್ನ ಬಡವರಿಗೆ ದಾನವಾಗಿ ಮಾಡಿದರೂ ಕೂಡ ತುಂಬಾ ಶ್ರೇಷ್ಠವಾದದ್ದು. ಇನ್ನು ಶುಭ ಸಂಖ್ಯೆಯಾಗಿ 1 ಮತ್ತು 5 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವಾಗಿ ಮಾಣಿಕ್ಯ ಕೆಂಪು ಮತ್ತು ಪ್ರಕಾಶಮಾನವಾದಂತಹ ಹಳದಿ ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟವನ್ನ ಕಾಣ್ತೀರಾ. ಕನ್ಯಾ ರಾಶಿಯವರೇ, ನದಿಯ ಹರಿವು ಕಲ್ಲುಗಳನ್ನ ಕರಗಿಸುವುದು ಅದರ ಬಲದಿಂದಲ್ಲ, ಬದಲಾಗಿ ಅದರ ನಿರಂತರತೆಯಿಂದ. ಜೀವನದಲ್ಲಿ ಯಶಸ್ಸು ಎನ್ನುವುದು ಒಂದೇ ದಿನದಲ್ಲಿ ಸಿಗುವಂತಹ ಪವಾಡವಲ್ಲ, ಅದು ನಿಮ್ಮ ದೈನಂದಿನ ಸಣ್ಣ ಸಣ್ಣ ಪ್ರಯತ್ನಗಳು ಮತ್ತು ತಾಳ್ಮೆಯ ಫಲವಾಗಿರುವಂತದ್ದು. ನಿಮ್ಮ ಬುದ್ಧಿವಂತಿಕೆಯನ್ನ ನಿಮ್ಮ ಮೇಲಿನ ನಂಬಿಕೆಯೊಂದಿಗೆ ಜೋಡಿಸಬೇಕಾಗುತ್ತೆ. ಆಗ ಜಗತ್ತು ನಿಮ್ಮನ್ನ ಗುರುತಿಸುವ ಕಾಲ ಬರುವಂತದ್ದನ್ನ ಕಾಣ್ತೀರ. ಪ್ರಕೃತಿ ಸಹಜವಾಗಿ ನಿಮ್ಮಲ್ಲಿರುವಂತಹ ವಿಶ್ಲೇಷಣಾತ್ಮಕ ಗುಣವೇ ನಿಮ್ಮ ಶಕ್ತಿಯಾಗಿರುವಂತದ್ದು. ಅತಿಯಾದ ಯೋಚನೆಗಳನ್ನ ಬದಿಗಿಟ್ಟು ನಿಮ್ಮ ಕರ್ತವ್ಯದ ಮೇಲೆ ಮಾತ್ರ ಗಮನವನ್ನ ಕೊಟ್ಟರೆ
ಯಶಸ್ಸು ಖಂಡಿತವಾಗಿಯೂ ನಿಮಗೆ ಸಿಗುವಂತದ್ದು. ಇನ್ನು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಮಿಶ್ರ ಫಲ ಕಂಡು ಬರಲಿದೆ. ನಿಮ್ಮ ಕೆಲಸದ ನಿಖರತೆ ಮತ್ತು ಶಿಸ್ತನ್ನ ಮೇಲಾಧಿಕಾರಿಗಳು ಗಮನಿಸುವಂತಹ ದಿನ. ಆದರೆ ಸಹೋದ್ಯೋಗಿಗಳೊಂದಿಗೆ ಅನಗತ್ಯ ವಾದ ವಿವಾದಗಳಿಗೆ ಆಸ್ಪದವನ್ನ ನೀಡಬೇಡಿ. ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆಗಳಿಂದ ಅಥವಾ ಪಾಲುದಾರಿಕೆ ವ್ಯವಹಾರದಿಂದ ಉತ್ತಮ ಲಾಭ ದೊರೆಯಲಿದೆ. ತಾಂತ್ರಿಕ ಮತ್ತು ಕೃಷಿ ಆಧಾರಿತ ವ್ಯವಹಾರದಲ್ಲಿ ಇರುವವರಿಗೆ ನೂತನ ಅವಕಾಶಗಳು ಲಭಿಸುವಂತಹ ದಿನ. ಇನ್ನು ಆರ್ಥಿಕವಾಗಿ ಇಂದು ಅನುಕೂಲಕರವಾದಂತಹ ದಿನ. ಧನ ಹರಿವು ಉತ್ತಮವಾಗಿದ್ದರೂ ಭವಿಷ್ಯದ ದೃಷ್ಟಿಯಿಂದ ಹೂಡಿಕೆ ಮಾಡಲು ಯೋಜನೆಯನ್ನ ರೂಪಿಸುವಂತಹ ದಿನ. ದೀರ್ಘಕಾಲದ ಬಾಕಿ ಹಣ ಮರುಪಾವತಿಯಾಗುವಂತಹ ಸಾಧ್ಯತೆ ಇದೆ. ಆದರೆ ಶೋಕಿ ಅಥವಾ ಐಷಾರಾಮಿ ವಸ್ತುಗಳಿಗಾಗಿ ಅತಿಯಾದ ಖರ್ಚು ಮಾಡದಂತೆ ನಿಯಂತ್ರಣದಲ್ಲಿರಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ನೆಮ್ಮದಿಯ ವಾತಾವರಣವನ್ನ ನೋಡುವಂತಹ ದಿನ. ಸಂಗಾತಿಯ ಸಕಾಲಿಕ ಸಲಹೆಗಳು ಮತ್ತು ಭಾವನಾತ್ಮಕ ಬೆಂಬಲವು ನಿಮ್ಮ ಕಠಿಣ ನಿರ್ಧಾರಗಳನ್ನ ಸುಲಭವಾಗಿಸುತ್ತವೆ. ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರಲಿದೆ. ಅವಿವಾಹಿತರಿಗೆ ಕಂಕಣ ಬಲ ಕೂಡಿ ಬರುವಂತಹ ಸುಳಿವು ಕೂಡ ಸಿಗುವಂತದ್ದು. ಇನ್ನು ಆರೋಗ್ಯದ ಕಡೆಗೆ ಇಂದು ಹೆಚ್ಚಿನ ಗಮನವನ್ನ ಹರಿಸಬೇಕಾಗಬಹುದು. ನೀವು ಅತಿಯಾದ ಕೆಲಸದ ಒತ್ತಡ ಮತ್ತು ಆಲೋಚನೆಗಳಿಂದಾಗಿ ದೈಹಿಕ ಆಯಾಸ ಅಥವಾ ನರಗಳ ದೌರ್ಬಲ್ಯ ಕಾಣಿಸಿಕೊಳ್ಳಬಹುದು. ಇನ್ನು ವಿಶೇಷವಾಗಿ ಇಂದು ಮುಂಜಾನೆ ಅಥವಾ ಸಂಜೆ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಬಿಳಿ ಬಣ್ಣದ ಹೂಗಳನ್ನ ಅರ್ಪಿಸಬೇಕಾಗುತ್ತೆ. ಇದು ಆರ್ಥಿಕ ಅಡೆತಡೆಗಳನ್ನ ನಿವಾರಿಸುವಂತದ್ದು. ಇನ್ನು ಮನೆಯಲ್ಲಿ ದೀಪವನ್ನ ಹಚ್ಚಿ ಕನಕದಾರ ಸ್ತೋತ್ರ ಅಥವಾ ಲಕ್ಷ್ಮಿ ಅಷ್ಟೋತ್ತರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇದು ಧನ ಧಾನ್ಯವನ್ನ ವೃದ್ಧಿ ಮಾಡುವಂಥದ್ದು. ಇನ್ನು ನಿರ್ಗತಿಕರಿಗೆ ಅಥವಾ ಸಣ್ಣ ಹೆಣ್ಣು ಮಕ್ಕಳಿಗೆ ಹಸಿರು ಹೆಸರು ಬೇಳೆ ಅಥವಾ ಸಿಹಿ ಪದಾರ್ಥಗಳನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ಗೋವಿಗೆ ಹಸಿರು ಹುಲ್ಲನ್ನ ನೀಡುವುದು ಅಥವಾ ಪಕ್ಷಿಗಳಿಗೆ ಧಾನ್ಯಗಳನ್ನ ಹಾಕುವುದು ನಿಮ್ಮ ಜಾತಕದ ದೋಷಗಳನ್ನ ಕಡಿಮೆ ಮಾಡುವಂಥದ್ದು. ಇನ್ನು ಶುಭ ಸಂಖ್ಯೆಯಾಗಿ 5 ಮತ್ತು 6 ಬಳಸಿ. ಶುಭ ಬಣ್ಣವಾಗಿ ಹಸಿರು ಮತ್ತು ಬಿಳಿ ಬಣ್ಣವನ್ನ ಬಳಸಿ. ತುಲಾ ರಾಶಿಯವರೇ, ಜಗತ್ತಿನಲ್ಲಿ ಪ್ರತಿಯೊಂದು ವಸ್ತುವು ಸಮತೋಲನವನ್ನ ಬಯಸುತ್ತದೆ. ತಕ್ಕಡಿಯಂತೆ ಇರುವ ನಿಮ್ಮ ಬದುಕು ಕೇವಲ ಇತರರನ್ನ ತೃಪ್ತಿಪಡಿಸುವುದರಲ್ಲೇ ಕಳೆದು ಹೋಗದಿರಲಿ. ನಿಮ್ಮ ಆಂತರಿಕ ಶಾಂತಿ ಮತ್ತು ಸ್ವಯಂ ಪ್ರೀತಿಯೇ ಜಗದ ಅತ್ಯಂತ ದೊಡ್ಡ ಸಂಪತ್ತು. ಹೊರಗಿನ ಬಿರುಗಾಳಿಗಳನ್ನ ನಿಯಂತ್ರಿಸಲು ಸಾಧ್ಯವಿಲ್ಲದಿದ್ದಾಗ ನಿಮ್ಮ ಒಳಗಿನ ದೋಣಿಯನ್ನ ಸ್ಥಿರವಾಗಿಟ್ಟುಕೊಳ್ಳುವುದೇ ನಿಜವಾದಂತಹ ಜ್ಞಾನ. ನೀವು ನ್ಯಾಯ ಮತ್ತು ಸಾಮರಸ್ಯದ ಸಂಕೇತವಾಗಿರುವಂಥದ್ದು. ಇಂದು ಬೇರೆಯವರ ಅಭಿಪ್ರಾಯಗಳಿಗೆ ಅತಿಯಾಗಿ ತಲೆಕೆಡಿಸಿಕೊಳ್ಬೇಡಿ. ನಿಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಹೆಜ್ಜೆ ಇಡಬೇಕಾಗುತ್ತೆ. ಆಗ ಯಶಸ್ಸು ನಿಮ್ಮ ನಿಶ್ಚಲತೆಗೆ ಸಿಗುವಂತಹ ಪ್ರತಿಫಲವಾಗಿರುವಂಥದ್ದು. ಇಂದು ಧನಲಾಭದ ದೃಷ್ಟಿಯಿಂದ ಉತ್ತಮವಾದಂತಹ ದಿನವಾಗಿದೆ ನಿಮಗೆ. ಭೌತಿಕ ಸುಖ ಸಾಧನಗಳು ಮತ್ತು ಆಧುನಿಕ ಉಪಕರಣಗಳ ಖರೀದಿಗೆ ಧನವ್ಯಯವಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಹೂಡಿಕೆಗಳಿಗೆ ಸಂಬಂಧಿಸಿದಂತೆ ತರಾತುರಿಯಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿ. ದೀರ್ಘಕಾಲೀನ ಉಳಿತಾಯ ಯೋಜನೆಗಳು ಮುಂದಿನ ದಿನಗಳಲ್ಲಿ ಉತ್ತಮ ಲಾಭವನ್ನ ತಂದುಕೊಡುವಂಥದ್ದು. ನಿಮ್ಮ ರಾಶಾಧಿಪತಿಯಾದಂತಹ ಶುಕ್ರನ ದಿನವಾದ ಇಂದು ವೃತ್ತಿ ರಂಗದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರಲಿವೆ. ಕಲಾತ್ಮಕ, ಸೃಜನಶೀಲ ಮತ್ತು ಸಂವಹನ ಕ್ಷೇತ್ರಗಳಲ್ಲಿ ಇರುವವರಿಗೆ ಇಂದು ಅತ್ಯಂತ ಯಶಸ್ವಿಯಾದಂತಹ ದಿನ. ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಇದ್ದಂತಹ ಭಿನ್ನಾಭಿಪ್ರಾಯಗಳು ದೂರವಾಗಿ ನಿಮ್ಮ ನಾಯಕತ್ವ ಗುಣಕ್ಕೆ ಮನ್ನಣೆ ಸಿಗುವಂತದ್ದು. ವ್ಯಾಪಾರಸ್ಥರಿಗೆ ಹಳೆಯ ಗ್ರಾಹಕರಿಂದ ದೊಡ್ಡ ಮಟ್ಟದ ಆರ್ಡರ್ಗಳು ಸಿಗುವಂತಹ ಯೋಗವು ಕೂಡ ಇರುವಂತದ್ದು. ಇನ್ನು ಕುಟುಂಬದಲ್ಲಿ ದೀರ್ಘಕಾಲದಿಂದ ಇದ್ದಂತಹ ಸಣ್ಣ ಪುಟ್ಟ ಕಲಹಗಳು ಶಾಂತವಾಗಲಿವೆ. ಸಂಗಾತಿಯೊಂದಿಗೆ ಆಳವಾದ ಭಾವನಾತ್ಮಕ ಬಾಂಧವ್ಯ ವೃದ್ಧಿಯಾಗಲಿದ್ದು ಪರಸ್ಪರ ಗೌರವ ಹೆಚ್ಚಾಗಲಿದೆ. ಮನೆಯ ಹಿರಿಯರ ಆರೋಗ್ಯ ಸುಧಾರಿಸುವುದರಿಂದ ನೆಮ್ಮದಿಯೂ ಕೂಡ ನಿಮಗೆ ಸಿಗುವಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಮಿಶ್ರ ಫಲವಿರುವಂತದ್ದು. ನಿಮಗೆ ಅತಿಯಾದ ಸಕ್ಕರೆ ಪದಾರ್ಥಗಳ ಸೇವನೆಯಿಂದ ದೂರವಿರಬೇಕಾಗುತ್ತೆ. ಚರ್ಮಕ್ಕೆ ಸಂಬಂಧಿಸಿದ ಸಣ್ಣ ಪುಟ್ಟ ಅಲರ್ಜಿ ಅಥವಾ ಧೂಳಿನಿಂದ ಸಮಸ್ಯೆ ಎದುರಾಗಬಹುದು. ಆದ್ದರಿಂದ ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ಲಕ್ಷ್ಮೀ ದೇವಿಗೆ ಬಿಳಿ ಬಣ್ಣದ ಹೂಗಳನ್ನ ಅರ್ಪಿಸಬೇಕಾಗುತ್ತೆ. ಲಕ್ಷ್ಮಿ ಅಷ್ಟೋತ್ತರವನ್ನ ಪಠಣೆಯನ್ನ ಮಾಡಿ. ಇದು ನಿಮ್ಮ ಆರ್ಥಿಕ ಅಡೆತಡೆಗಳನ್ನ ನಿವಾರಿಸುವಂತದ್ದು. ಇನ್ನು ಮನೆಯ ದೇವರ ಕೋಣೆಯಲ್ಲಿ ತುಪ್ಪದ ದೀಪಕ್ಕೆ ಕನಿಷ್ಠ 2 ಕರ್ಪೂರದ ತುಂಡುಗಳನ್ನ ಹಾಕಿ ಆರತಿಯನ್ನ ಮಾಡಬೇಕಾಗುತ್ತೆ. ಇದರಿಂದ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿ ದೂರವಾಗುವಂತದ್ದು. ಇನ್ನು ಬಡವರಿಗೆ ಅಥವಾ ಅರ್ಚಕರಿಗೆ ಸ್ವಲ್ಪ ಅಕ್ಕಿ ಮತ್ತು ಸಕ್ಕರೆಯನ್ನ ದಾನವಾಗಿ ನೀಡಬೇಕಾಗುತ್ತೆ. ಇದು ನಿಮ್ಮ ಜಾತಕದಲ್ಲಿನ ಶುಕ್ರ ಬಲವನ್ನ ಹೆಚ್ಚಿಸುವಂತದ್ದು. ಇಂದು ನಿಮ್ಮ ದೈನಂದಿನ ಉಡುಪಿನಲ್ಲಿ ಬಿಳಿ, ಕ್ರೀಮ್ ಅಥವಾ ಗುಲಾಬಿ ಬಣ್ಣಕ್ಕೆ ಆದ್ಯತೆಯನ್ನ ನೀಡಿ. ಶುಭ ಸಂಖ್ಯೆಯಾಗಿ 6 ಮತ್ತು 2 ಬಳಸಬೇಕಾಗುತ್ತೆ.
ವೃಶ್ಚಿಕ ರಾಶಿಯವರೇ, ಬೆಂಕಿಯಲ್ಲಿ ಬೆಂದಷ್ಟು ಬಂಗಾರಕ್ಕೆ ಹೊಳಪು ಜಾಸ್ತಿ. ಹಾಗೆಯೇ ನಿಮ್ಮ ಜೀವನದಲ್ಲಿ ಎದುರಾಗುವ ಕಠಿಣ ಸವಾಲುಗಳು ಮತ್ತು ನೋವುಗಳು ನಿಮ್ಮನ್ನ ನಾಶ ಮಾಡಲು ಬರುವುದಿಲ್ಲ. ಬದಲಾಗಿ ನಿಮ್ಮೊಳಗೆ ಅಡಗಿರುವ ಅದ್ಭುತವಾದಂತಹ ಸಾಮರ್ಥ್ಯ ಮತ್ತು ನಾಯಕತ್ವದ ಗುಣವನ್ನ ಜಗತ್ತಿಗೆ ಪರಿಚಯಿಸಲು ಬರುತ್ತವೆ. ಸಮುದ್ರದ ಆಳ ತಲುಪಿದವನೇ ಮುತ್ತುಗಳನ್ನ ತರಬಲ್ಲ. ನಿಮ್ಮ ಆಂತರಿಕ ಶಕ್ತಿಯನ್ನ ನಂಬಿ, ಆಗ ಕತ್ತಲೆಯ ನಂತರ ಬೆಳಕು ಬಂದೇ ಬರುವಂತದ್ದನ್ನ ನೀವು ನೋಡುವಂತಹ ದಿನವಾಗಿದೆ. ಕುಟುಂಬದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಬಹುದು. ಆದ್ದರಿಂದ ಇಂದು ಮಾತಿನ ಮೇಲೆ ಎಚ್ಚರಿಕೆಯನ್ನ ಇಟ್ಕೊಳ್ಬೇಕಾಗುತ್ತೆ. ಸಂಗಾತಿಯ ಆರೋಗ್ಯದ ಕಡೆಗೆ ಗಮನವನ್ನ ಹರಿಸುವುದು ಮುಖ್ಯವಾಗಿದೆ. ಪ್ರೇಮಿಗಳಿಗೆ ಇಂದು ಪರಸ್ಪರ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳಲು ಮತ್ತು ಬಾಂಧವ್ಯವನ್ನ ಗಟ್ಟಿಗೊಳಿಸಲು ಉತ್ತಮವಾದಂತಹ ಅವಕಾಶವೂ ಕೂಡ ಸಿಗುವಂತಹ ದಿನವಾಗಿದೆ. ಇನ್ನು ಆರ್ಥಿಕವಾಗಿ ಇಂದು ಅನುಕೂಲಕರವಾದಂತಹ ದಿನ. ದೀರ್ಘಕಾಲದಿಂದ ಬರಬೇಕಾಗಿದ್ದಂತಹ ಬಾಕಿ ಹಣ ಅಥವಾ ಸಾಲದ ರೂಪದಲ್ಲಿ ನೀಡಿದ್ದಂತಹ ಹಣ ಇಂದು ನಿಮ್ಮ ಕೈ ಸೇರುವಂತಹ ಸಾಧ್ಯತೆ ಇದೆ. ಭವಿಷ್ಯದ ಹೂಡಿಕೆಗಳಿಗಾಗಿ ಯೋಜನೆಯನ್ನ ರೂಪಿಸಲು ಇದು ಸೂಕ್ತವಾದಂತಹ ಸಮಯ. ಆದರೆ ಅತಿ ಆಸೆಗೆ ಬಿದ್ದು ಶೇರ್ ಮಾರುಕಟ್ಟೆಯಲ್ಲಿ ದೊಡ್ಡ ಮೊತ್ತದ ಹಣವನ್ನ ಹೂಡುವ ಮುನ್ನ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಇನ್ನು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಮಿಶ್ರ ಫಲ ದೊರೆಯುವಂತಹ ದಿನ. ನಿಮ್ಮ ರಹಸ್ಯ ಶತ್ರುಗಳು ನಿಮ್ಮ ಕಾರ್ಯಗಳಿಗೆ ಅಡ್ಡಪಡಿಸಲು ಪ್ರಯತ್ನಿಸಬಹುದು. ಆದರೆ ನಿಮ್ಮ ಧೀಮಂತ ವ್ಯಕ್ತಿತ್ವ ಹಾಗೂ ಚತುರತೆಯಿಂದ ಅವರನ್ನ ಹಿಮ್ಮಟ್ಟಿಸುವಂತಹ ಕಾರ್ಯವನ್ನ ಮಾಡ್ತೀರಾ. ವ್ಯಾಪಾರಸ್ಥರಿಗೆ ಹಠಾತ್ ಧನ ಲಾಭದ ಅಥವಾ ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಯೋಗವಿದೆ. ರಿಯಲ್ ಎಸ್ಟೇಟ್ ಮತ್ತು ತಾಂತ್ರಿಕ ವಲಯದಲ್ಲಿರುವವರಿಗೆ ಇಂದು ಅತ್ಯಂತ ಪ್ರಗತಿದಾಯಕವಾದಂತಹ ದಿನವಾಗಿದೆ. ಇಂದು ಆರೋಗ್ಯದ ದೃಷ್ಟಿಯಿಂದ ಮಧ್ಯಮ ಫಲವನ್ನ ನೀವು ಕಾಣ್ತೀರಾ. ಅತಿಯಾದ ಮಾನಸಿಕ ಒತ್ತಡ ಅಥವಾ ಆಲೋಚನೆಗಳಿಂದಾಗಿ ತಲೆನೋವು ಅಥವಾ ನಿದ್ರಾಹೀನತೆಯ ಸಮಸ್ಯೆ ಎದುರಾಗಬಹುದು. ಪ್ರಾಣಾಯಾಮ ಮತ್ತು ಧ್ಯಾನಕ್ಕೆ ಸ್ವಲ್ಪ ಸಮಯವನ್ನ ಮೀಸಲಿಡಬೇಕಾಗುತ್ತೆ. ವಾಹನ ಚಲನೆ ಮಾಡುವಾಗ ಸ್ವಲ್ಪ ಜಾಗರೂಕತೆಯಿಂದ ಹೆಜ್ಜೆ ಇಡಬೇಕಾಗುತ್ತೆ. ಇಂದು ಹತ್ತಿರದ ದೇವಸ್ಥಾನದಲ್ಲಿ ಅಥವಾ ಮನೆಯಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಸ್ಮರಣೆಯನ್ನ ಮಾಡಿ ದೀಪವನ್ನ ಹಚ್ಚಿ. ಇದು ವೃಶ್ಚಿಕ ರಾಶಿಯವರ ಜಾತಕದ ದೋಷಗಳನ್ನ ಮತ್ತು ಶತ್ರು ಬಾಧೆಯನ್ನ ನಿವಾರಿಸುವಂತದ್ದು. ಇಂದು ಸಂಜೆ ಮಹಾಲಕ್ಷ್ಮಿಯ ಮುಂದೆ ಕುಳಿತು ಕನಕದಾರ ಸ್ತೋತ್ರವನ್ನ ಅಥವಾ ಲಕ್ಷ್ಮಿ ಅಷ್ಟೋತ್ತರವನ್ನ ಪಠಿಸುವುದರಿಂದ ಆರ್ಥಿಕ ಅಡೆತಡೆಗಳು ದೂರವಾಗಿ ಧನಾಗಮನವಾಗುವಂತದ್ದನ್ನ ನೋಡ್ತೀರಾ. ಬಿಳಿ ಬಣ್ಣದ ಸಿಹಿ ತಿಂಡಿ ಅಥವಾ ಹಾಲನ್ನ ಬಡವರಿಗೆ ದಾನವಾಗಿ ಮಾಡಿ. ಇದು ನಿಮ್ಮ ಮನಸ್ಸಿನ ನೆಮ್ಮದಿಯನ್ನ ನೀಡುವಂತದ್ದು. ಇಂದು ಶುಭ ಸಂಖ್ಯೆಯಾಗಿ 9 ಮತ್ತು 3 ಬಳಸಬೇಕಾಗತ್ತೆ. ಶುಭ ಬಣ್ಣವಾಗಿ ಕೆಂಪು ಮತ್ತು ಹಳದಿ ಬಣ್ಣವನ್ನ ಬಳಸಬೇಕಾಗತ್ತೆ. ನೀವು ಧನುರಾಶಿಯವರೇ, ಬಾಣವು ಗುರಿಯನ್ನ ತಲುಪಬೇಕಾದರೆ ಅದನ್ನ ಮೊದಲು ಹಿಂದಕ್ಕೆ ಎಳೆಯಲೇಬೇಕಾಗುತ್ತೆ. ಜೀವನವು ನಿಮ್ಮನ್ನ ಕಷ್ಟಗಳಿಂದ ಹಿಂದಕ್ಕೆ ಎಳೆಯುತ್ತಿದೆ ಎಂದರೆ ಅದು ನಿಮ್ಮನ್ನ ಯಾವುದೋ ಒಂದು ದೊಡ್ಡ ಯಶಸ್ಸಿನತ್ತ ಮುನ್ನಡೆಸಲು ಸಿದ್ಧತೆಯನ್ನ ನಡೆಸುತ್ತಿದೆ ಎಂದರ್ಥ. ಬಂಡೆಯ ಮೇಲಿನ ಪ್ರತಿಯೊಂದು ದೆಬ್ಬೆಯೂ ಅದನ್ನ ಶಿಲ್ಪವಾಗಿಸುತ್ತದೆ ಹೊರತು ಧೂಳಾಗಿಸುವುದಿಲ್ಲ. ನಿಮ್ಮ ನಂಬಿಕೆಯನ್ನು ಎಂದಿಗೂ ಕೂಡ ಸಡಿಲಗೊಳಿಸಬೇಡಿ. ನೀವು ಜ್ಞಾನದ ಮತ್ತು ಅನ್ವೇಷಣೆಯ ಸಂಕೇತವಾಗಿರುವಂತದ್ದು. ಸದ್ಯದ ಪರಿಸ್ಥಿತಿಯಲ್ಲಿ ತಾತ್ಕಾಲಿಕವಾಗಿ ಹಿನ್ನಡೆ ಅನಿಸಿದರೂ ನಿಮ್ಮ ಆಳವಾದ ಆತ್ಮವಿಶ್ವಾಸವೇ ನಿಮ್ಮನ್ನ ವಿಜಯಶಾಲಿಯನ್ನಾಗಿ ಮಾಡುವಂತಹ ದಿನ ಬರುವಂತದ್ದು. ಇಂದು ಉದ್ಯೋಗದ ರಂಗದಲ್ಲಿ ನೀವು ಹಿರಿಯ ಅಧಿಕಾರಿಗಳ ವಿಶ್ವಾಸವನ್ನ ಗಳಿಸುವಲ್ಲಿ ಯಶಸ್ವಿಯಾಗ್ತೀರಿ. ನಿಮ್ಮ ದೀರ್ಘಕಾಲದ ಯೋಜನೆಗಳಿಗೆ ಇಂದು ಉತ್ತಮ ಚಾಲನೆ ಸಿಗುವಂತದ್ದು. ದೂರದ ಪ್ರಯಾಣ ಅಥವಾ ವಿದೇಶಿ ಸಂಪರ್ಕಗಳಿಂದ ವ್ಯಾಪಾರಸ್ಥರಿಗೆ ದೊಡ್ಡ ಮಟ್ಟದ ಲಾಭದ ನೂತನ ಅವಕಾಶಗಳು ತೆರೆದುಕೊಳ್ಳುವಂತದ್ದು. ಪಾಲುದಾರಿಕೆ ವ್ಯವಹಾರದಲ್ಲಿ ಜಾಗರೂಕರಾಗಿರಬೇಕಾಗುತ್ತೆ. ಆರ್ಥಿಕವಾಗಿ ಇಂದು ಅತ್ಯಂತ ಶುಭದಾಯಕವಾದಂತಹ ದಿನವಾಗಿದೆ. ಧನಕಾರಕನಾದಂತಹ ಗುರುವಿನ ಅನುಗ್ರಹದಿಂದಾಗಿ ಹಳೆಯ ಹೂಡಿಕೆಗಳು ಇಂದು ನಿರೀಕ್ಷೆಗೂ ಮೀರಿದಂತಹ ಲಾಭವನ್ನ ತಂದುಕೊಡಲಿವೆ. ಸ್ಥಿರ ಆಸ್ತಿ, ವಾಹನ ಖರೀದಿಯ ಮಾತುಕತೆಗಳು ಯಶಸ್ವಿಯಾಗುವಂತಹ ದಿನ. ಆದರೆ ಅನಗತ್ಯ ಭೋಗದ ವಸ್ತುಗಳಿಗಾಗಿ ಹಣ ವ್ಯಯವಾಗದಂತೆ ನಿಯಂತ್ರಣವನ್ನ ವಹಿಸಬೇಕಾಗುತ್ತೆ. ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನ ಹರಿಸಬೇಕಾಗಬಹುದು. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಿರಬಹುದು. ಅದಾದರೂ ನಿಮ್ಮ ತಾಳ್ಮೆಯು ಪರಿಸ್ಥಿತಿಯನ್ನ ಸುಧಾರಿಸುವಂತದ್ದು. ಮಕ್ಕಳ ಕಡೆಯಿಂದ ಹೆಮ್ಮೆ ಪಡುವಂತಹ ಶುಭ ಸಮಾಚಾರವನ್ನ ನೀವು ಕೇಳುವಂತಹ ದಿನವಾಗಿದೆ. ಆರೋಗ್ಯದ ದೃಷ್ಟಿಯಿಂದ ಇಂದು ಮಿಶ್ರ ಫಲಗಳನ್ನ ನೋಡುವಂತಹ ದಿನ. ಅತಿಯಾದ ಮಾನಸಿಕ ಶ್ರಮದಿಂದಾಗಿ ದೈಹಿಕ ಆಯಾಸ ಅಥವಾ ಲಿವರ್ ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತಹ ಸಣ್ಣ ಪುಟ್ಟ ತೊಂದರೆಗಳು ಕೂಡ ಕಾಣಿಸಿಕೊಳ್ಳಬಹುದು. ವಿಶೇಷವಾಗಿ ಇಂದು ಮುಂಜಾನೆ ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ ಭೇಟಿ ನೀಡಿ ಜಂಟಿ ದರ್ಶನವನ್ನ ಪಡೆಯಬೇಕಾಗುತ್ತೆ. ಇದು ನಿಮ್ಮ ಕುಟುಂಬದ ಆರ್ಥಿಕ ಮತ್ತು ಮಾನಸಿಕ ಅಡೆತಡೆಗಳನ್ನ ನಿವಾರಿಸುತ್ತದೆ. ಸ್ನಾನದ ನಂತರ ಹಣೆಗೆ ಸ್ವಲ್ಪ ಕೇಸರಿ ಮಿಶ್ರಿತ ಶ್ರೀಗಂಧದ ತಿಲಕವನ್ನ ಧರಿಸಬೇಕಾಗುತ್ತೆ. ಇದು ನಿಮ್ಮ ಗುರುಬಲವನ್ನ ವೃದ್ಧಿಸುವಂತದ್ದು. ದೇವಸ್ಥಾನದಲ್ಲಿ ಅಥವಾ ಬ್ರಾಹ್ಮಣರಿಗೆ ಅರಿಶಿನ ಕೊಂಬು ಅಥವಾ ಹಳದಿ ಬಣ್ಣದ ಹಣ್ಣುಗಳ
ಇವುಗಳನ್ನ ದಾನವಾಗಿ ಮಾಡುವಂಥದ್ದು ಕೂಡ ತುಂಬಾ ಶ್ರೇಷ್ಠವಾದದ್ದು. ಓಂ ಬೃಹಸ್ಪತಿ ಏ ನಮಃ ಮತ್ತು ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಮಂತ್ರಗಳನ್ನ ತಲಾ 21 ಬಾರಿ ನೀವು ಪಠಿಸಬೇಕಾಗುತ್ತೆ. ಇನ್ನ ಶುಭ ಸಂಖ್ಯೆಯಾಗಿ 3 ಮತ್ತು 6 ಬಳಸಿ. ಶುಭ ಬಣ್ಣವಾಗಿ ಕಡು ಹಳದಿ ಮತ್ತು ಗೋಲ್ಡನ್ ಬಣ್ಣವನ್ನ ಬಳಸಿದ್ದಲ್ಲಿ ಅದೃಷ್ಟವನ್ನ ಖಂಡಿತವಾಗಿಯೂ ಈ ದಿನ ನೀವು ಕಂಡೇ ಕಾಣ್ತೀರಾ. ಮಕರ ರಾಶಿ. ಮಕರ ರಾಶಿಯವರೇ, ಕತ್ತಲೆಯು ಆಳವಾಗಿದ್ದಷ್ಟು ನಕ್ಷತ್ರಗಳು ಹೆಚ್ಚು ಪ್ರಕಾಶಮಾನವಾಗಿ ಹೊಳೆಯುತ್ತವೆ. ನಿಮ್ಮ ಬದುಕಿನಲ್ಲಿ ಎದುರಾಗುವ ಸವಾಲುಗಳು ನಿಮ್ಮನ್ನ ಕರಗಿಸಲು ಬರುವುದಿಲ್ಲ, ಬದಲಾಗಿ ನಿಮ್ಮೊಳಗೆ ಅಡಗಿರುವಂತಹ ಅದಮ್ಯ ತಾಳ್ಮೆ ಮತ್ತು ಶಕ್ತಿಯನ್ನ ಜಗತ್ತಿಗೆ ಪರಿಚಯಿಸಲು ಬರುತ್ತವೆ. ವಜ್ರವು ಅತಿ ಹೆಚ್ಚು ಒತ್ತಡವನ್ನ ತಡೆದುಕೊಂಡ ಮೇಲೆಯೇ ಅಮೂಲ್ಯವಾದ ರತ್ನವಾಗುತ್ತದೆ. ನಿಮ್ಮ ಮೌಲ್ಯವನ್ನ ಕಾಲವೇ ನಿರ್ಧರಿಸುತ್ತದೆ. ನಿರಂತರವಾಗಿ ನೀವು ಶ್ರಮಿಸಬೇಕಾಗಿರುವುದು. ಇಂದು ನಿಮ್ಮ ರಾಶಾಧಿಪತಿ ಶನಿವಾರದ ಪ್ರಭಾವದಿಂದ ಇಂದು ವೃತ್ತಿ ರಂಗದಲ್ಲಿ ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ದೊರೆಯಲಿದೆ. ಬಾಕಿ ಉಳಿದಂತಹ ಕಡತಗಳು ಹಾಗೂ ಕೆಲಸಗಳು ಪೂರ್ಣಗೊಳ್ಳಲಿವೆ. ಉದ್ಯೋಗ ಬದಲಾವಣೆಗೆ ಪ್ರಯತ್ನಿಸುವವರಿಗೆ ಸೂಕ್ತ ಅವಕಾಶಗಳು ಸೃಷ್ಟಿಯಾಗಲಿವೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಒಪ್ಪಂದಗಳು ಲಭ್ಯವಾಗಲಿದ್ದು ಮಾರುಕಟ್ಟೆಯಲ್ಲಿ ನಿಮ್ಮ ಸ್ಥಾನ ಭದ್ರವಾಗಲಿದೆ. ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದಗಳಿಗೆ ಆಸ್ಪದವನ್ನ ನೀಡಬೇಡಿ. ಇನ್ನು ಆರ್ಥಿಕವಾಗಿ ಇಂದು ಅತ್ಯಂತ ಅನುಕೂಲಕರವಾದಂತಹ ದಿನ. ನಿಮಗೆ ದೀರ್ಘಕಾಲಿಕ ಹೂಡಿಕೆಗಳಿಂದ ಉತ್ತಮ ಲಾಭಾಂಶ ಬರಲಿದೆ. ಭೂಮಿ ಅಥವಾ ಸ್ಥಿರ ಆಸ್ತಿ ಖರೀದಿಗೆ ಸಂಬಂಧಿಸಿದ ಮಾತುಕತೆಗಳು ಸಕಾರಾತ್ಮಕವಾಗಿ ಮುಕ್ತಾಯಗೊಳ್ಳಲಿವೆ. ಆದರೆ ಆತುರದ ನಿರ್ಧಾರಗಳಿಂದ ಯಾರಿಗೂ ಕೂಡ ಸಾಲವನ್ನ ನೀಡಬೇಡಿ. ಆದಷ್ಟು ಉಳಿತಾಯದ ಯೋಜನೆಗಳಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯ ಸುಧಾರಿಸಲಿದ್ದು ಮಾನಸಿಕ ನೆಮ್ಮದಿಯೂ ಕೂಡ ಬರುವಂತದ್ದು. ಜೀವನ ಸಂಗಾತಿಯ ಸಲಹೆಯು ನಿಮ್ಮ ವೃತ್ತಿಪರ ನಿರ್ಧಾರಗಳಿಗೆ ದಾರಿದೀಪವಾಗುವಂತದ್ದು. ಮಕ್ಕಳ ಕಡೆಯಿಂದ ಶುಭ ಸುದ್ದಿಗಳು ಕೂಡ ಬರುವಂತಹ ದಿನ. ಅವಿವಾಹಿತರಿಗೆ ಕೌಟುಂಬಿಕ ಸಮ್ಮತಿಯೊಂದಿಗೆ ವಿವಾಹ ಯೋಗಗಳು ಕೂಡಿ ಬರುವಂತಹ ಸೂಚನೆ ಇರುವಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಮಿಶ್ರ ಫಲ ಇರುವಂತದ್ದು. ನಿಮಗೆ ಅತಿಯಾದ ಕೆಲಸದ ಒತ್ತಡದಿಂದಾಗಿ ರಾತ್ರಿ ನಿದ್ರಾಹೀನತೆ ಅಥವಾ ಕಣ್ಣಿನ ಆಯಾಸ ಕೂಡ ಕಾಣಿಸಿಕೊಳ್ಳಬಹುದು. ಪ್ರಾಣಾಯಾಮ ಮತ್ತು ನಿಯಮಿತ ಧ್ಯಾನಕ್ಕೆ ಸಮಯವನ್ನ ಮೀಸಲಿಡಬೇಕಾಗುತ್ತೆ. ಇನ್ನು ವಿಶೇಷವಾಗಿ ಇಂದು ಮನೆಯಲ್ಲಿ ಮಹಾಲಕ್ಷ್ಮಿ ಅಥವಾ ನಾರಾಯಣನಿಗೆ ಬಿಳಿ ಬಣ್ಣದ ಹೂಗಳನ್ನ ಅರ್ಪಿಸಿ ದೀಪಾರಾಧನೆಯನ್ನ ಮಾಡಬೇಕಾಗುತ್ತೆ. ಇದು ನಿಮ್ಮ ಆರ್ಥಿಕ ಅಡೆತಡೆಗಳನ್ನ ನಿವಾರಿಸುವಂತದ್ದು. ಇನ್ನು ಸಂಜೆ ವೇಳೆ ಹತ್ತಿರದ ದೇವಸ್ಥಾನದಲ್ಲಿ ಅಥವಾ ಮನೆಯಲ್ಲಿಯೇ ಶನಿ ದೇವನನ್ನ ಸ್ಮರಿಸುತ್ತಾ ಓಂ ಶಂ ಶನೀಶ್ವರಾಯ ನಮಃ ಮಂತ್ರವನ್ನ 21 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಕಪ್ಪು ನಾಯಿಗೆ ಅಥವಾ ಪಕ್ಷಿಗಳಿಗೆ ಆಹಾರವನ್ನ ನೀಡಬೇಕಾಗುತ್ತೆ. ನಿರ್ಗತಿಕರಿಗೆ ಅಥವಾ ಕಷ್ಟದಲ್ಲಿರುವಂತಹ ಕಾರ್ಮಿಕರಿಗೆ ಯಥಾಶಕ್ತಿ ಸಹಾಯವನ್ನ ಮಾಡಬೇಕಾಗುತ್ತೆ. ಇದು ಶನಿ ದೇವರ ಕೃಪೆಗೆ ಪಾತ್ರರಾಗಲು ಉತ್ತಮವಾದಂತಹ ಮಾರ್ಗ. ಶುಭ ಸಂಖ್ಯೆಯಾಗಿ 8 ಮತ್ತು 5 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ನೀಲಿ ಮತ್ತು ಬಿಳಿ ಬಣ್ಣವನ್ನ ಬಳಸಬೇಕಾಗುತ್ತೆ. ಕುಂಭರಾಶಿ. ಕುಂಭರಾಶಿಯವರೇ, ನೀವು ಜನ್ಮಜಾತ ಚಿಂತಕರು ಮತ್ತು ವಿಶಾಲ ಮನೋಭಾವದವರು. ಜಗತ್ತು ನಿಮ್ಮನ್ನ ಅರ್ಥ ಮಾಡಿಕೊಳ್ಳಲು ಸಮಯ ತೆಗೆದುಕೊಳ್ಳಬೇಕಾಗಬಹುದು. ಆದರೆ ನಿಮ್ಮ ಕರ್ತವ್ಯದ ಹಾದಿಯಲ್ಲಿ ನೀವು ಸ್ಥಿರವಾಗಿದ್ದರೆ ಕಾಲವೇ ನಿಮ್ಮ ಯೋಗ್ಯತೆಯನ್ನ ಜಗತ್ತಿಗೆ ಸಾಬೀತುಪಡಿಸುವಂತಹ ದಿನ ಸನಿಹದಲ್ಲಿರುವಂತದ್ದು. ಸಮುದ್ರದ ಆಳದಲ್ಲಿರುವಂತಹ ಮುತ್ತನ್ನ ಪಡೆಯಬೇಕಾದರೆ ಅಲೆಗಳ ಆರ್ಭಟಕ್ಕೆ ಹೆದರಿ ದಡದಲ್ಲಿ ನಿಂತರೆ ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ. ನೀರಿಗೆ ಧುಮುಕಲೇಬೇಕಾಗುತ್ತೆ. ಜೀವನದಲ್ಲಿ ಬರುವ ಸವಾಲುಗಳು ಅಷ್ಟೇ, ಅವು ನಿಮ್ಮನ್ನ ಮುಳುಗಿಸಲು ಬರುವುದಿಲ್ಲ. ನಿಮ್ಮೊಳಗಿನ ಅಪ್ರತಿಮವಾದಂತಹ ತಾಳ್ಮೆ ಮತ್ತು ಸಾಮರ್ಥ್ಯವೆಂಬ ಮುತ್ತನ್ನ ಹೊರತೆಗೆಯಲು ಬರುತ್ತವೆ. ಕಾಲದ ಚಕ್ರ ನಿರಂತರವಾಗಿ ಉರುಳುತ್ತದೆ. ಇಂದಿನ ಕತ್ತಲೆಯು ನಾಳೆಯ ಉಜ್ವಲವಾದಂತಹ ಬೆಳಕಿಗೆ ನಾಂದಿ ಆಗುವಂತದ್ದನ್ನ ಖಂಡಿತವಾಗಿಯೂ ನೀವು ನೋಡ್ತೀರ. ವೃತ್ತಿ ರಂಗದಲ್ಲಿ ಇಂದು ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುವಂತಹ ದಿನ. ನಿಮ್ಮ ಕಠಿಣ ಪರಿಶ್ರಮ ಮತ್ತು ನಾವೀನ್ಯತೆಯ ಆಲೋಚನೆಗಳಿಗೆ ಮೇಲಾಧಿಕಾರಿಗಳಿಂದ ಮನ್ನಣೆ ಸಿಗಲಿದೆ. ಸಹೋದ್ಯೋಗಿಗಳೊಂದಿಗೆ ಇದ್ದಂತಹ ಭಿನ್ನಾಭಿಪ್ರಾಯಗಳು ತಿಳಿಯಾಗುವಂತದ್ದು. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಒಪ್ಪಂದಗಳು ಕೈಗೂಡುವಂತಹ ಸಾಧ್ಯತೆ ಹೆಚ್ಚಾಗಿದೆ. ತಾಂತ್ರಿಕ ಮತ್ತು ಸಂಶೋಧನಾ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಅತ್ಯಂತ ಯಶಸ್ವಿಯಾದಂತಹ ದಿನವಾಗಿದೆ. ಇನ್ನು ಹಣಕಾಸಿನ ದೃಷ್ಟಿಯಿಂದ ನಿಮಗೆ ಅನುಕೂಲಕರವಾದಂತಹ ದಿನ. ದೀರ್ಘಕಾಲದ ಹೂಡಿಕೆಗಳಿಂದ ಉತ್ತಮ ಲಾಭಾಂಶ ದೊರೆಯಲಿದೆ. ಆದರೆ ಭೌತಿಕ ಸುಖ ಸಾಧನೆಗಳಿಗಾಗಿ ಅಥವಾ ಗೃಹೋಪಯೋಗಿ ವಸ್ತುಗಳ ಖರೀದಿಗಾಗಿ ಹಣ ವ್ಯಯವಾಗುವಂತಹ ಸಂಭವವಿರುವಂತದ್ದು. ಆದಾಯ ಮತ್ತು ಖರ್ಚುಗಳ ನಡುವೆ ಸಮತೋಲನವನ್ನ ಕಾಯ್ದುಕೊಳ್ಳುವುದು ಅನಿವಾರ್ಯತೆ ಇರುವಂತದ್ದು. ಇನ್ನು ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣವನ್ನ ನೋಡ್ತೀರಾ. ಸಂಗಾತಿಯ ನಿಮ್ಮ ಆಂತರಿಕ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಸಾಂತ್ವನ ನೀಡಲಿದ್ದಾರೆ. ಹಳೆಯ ಮಿತ್ರರ ಭೇಟಿಯಿಂದ ಮನಸ್ಸು
ಪ್ರಫುಲ್ಲಗೊಳ್ಳಲಿದೆ. ಮನೆಯ ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುವುದು ನಿಮ್ಮ ಆತಂಕವನ್ನ ದೂರ ಮಾಡುತ್ತದೆ. ಇನ್ನು ಪ್ರೇಮಿಗಳಿಗೆ ಇಂದು ಪರಸ್ಪರ ನಂಬಿಕೆ ಹೆಚ್ಚಾಗುವಂತಹ ದಿನವಾಗಿದೆ. ಇನ್ನು ಆರೋಗ್ಯದ ಕಡೆಗೆ ಇಂದು ಸ್ವಲ್ಪ ಹೆಚ್ಚಿನ ಗಮನವನ್ನು ಹರಿಸಬೇಕಾಗಬಹುದು. ನೀವು ಅತಿಯಾದ ಆಲೋಚನೆಗಳಿಂದಾಗಿ ಮಾನಸಿಕ ಆಯಾಸ ಅಥವಾ ನಿದ್ರಾಹೀನತೆಯ ಸಮಸ್ಯೆ ಕೂಡ ಎದುರಾಗಬಹುದು. ಇನ್ನು ವಿಶೇಷವಾಗಿ ಮನೆಯಲ್ಲಿ ಕುಳಿತು ಲಕ್ಷ್ಮೀ ನರಸಿಂಹ ಕರವಾಲಂಬ ಸ್ತೋತ್ರವನ್ನ ಅಥವಾ ಶ್ರೀ ಸೂಕ್ತವನ್ನ ಪಠಣೆಯನ್ನ ಮಾಡಿ, ಇದರಿಂದ ಮನಸ್ಸಿನ ನಕಾರಾತ್ಮಕ ಆಲೋಚನೆಗಳು ದೂರವಾಗಿ ಧನಾತ್ಮಕ ಶಕ್ತಿ ನೆಲೆಸುವಂಥದ್ದು. ಇಂದು ಮುಂಜಾನೆ ಅಥವಾ ಸಂಜೆ ಜಗನ್ಮಾತೆ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಬಿಳಿ ಬಣ್ಣದ ಹೂಗಳನ್ನ ಅರ್ಪಿಸಬೇಕಾಗತ್ತೆ. ಇದು ಆರ್ಥಿಕ ಅಡೆತಡೆಗಳನ್ನ ನಿವಾರಿಸುವಂಥದ್ದು. ಇನ್ನು ಶುಕ್ರವಾರದ ದಿನವಾಗಿರುವುದರಿಂದ ನಿರ್ಗತಿಕರಿಗೆ ಅಥವಾ ಹೆಣ್ಣು ಮಕ್ಕಳಿಗೆ ಕಲ್ಲು ಸಕ್ಕರೆ, ಹಾಲು ಅಥವಾ ಬಿಳಿ ಬಣ್ಣದ ಸಿಹಿ ತಿಂಡಿಯನ್ನ ದಾನವಾಗಿ ಮಾಡಿ. ಶುಭ ಸಂಖ್ಯೆಯಾಗಿ 8 ಮತ್ತು 6 ಬಳಸಿ. ಶುಭ ಬಣ್ಣವಾಗಿ ನೀಲಿ ಮತ್ತು ರೇಷ್ಮೆ ಬಿಳಿ ಬಣ್ಣವನ್ನ ಬಳಸಿ. ಮೀನರಾಶಿಯವರೇ, ಸಮಸ್ಯೆಗಳ ತೀವ್ರತೆಗೆ ಹೆದರಬೇಡಿ. ನೀವು ಇಂದು ನಿಮ್ಮ ಒಳಗಿರುವಂತಹ ತಾಳ್ಮೆ ಮತ್ತು ಕರುಣೆಯೇ ನಿಮ್ಮನ್ನ ಜಗದ ಕತ್ತಲಲ್ಲೂ ಪ್ರಕಾಶಿಸುವಂತೆ ಮಾಡುತ್ತದೆ. ಜಗತ್ತು ನಿಮ್ಮನ್ನ ಗುರುತಿಸದಿದ್ದರೂ ಪರವಾಗಿಲ್ಲ, ನಿಮ್ಮ ಆತ್ಮಸಾಕ್ಷಿಗೆ ನೀವು ಪ್ರಾಮಾಣಿಕರಾಗಿರಿ. ವಿಧಿ ನಿಮ್ಮನ್ನ ಯಾವುದೇ ಕಾರಣಕ್ಕೂ ಕೈ ಬಿಡುವ ಸಂದರ್ಭವೇ ಬರುವುದಿಲ್ಲ. ನಿಮ್ಮ ಅಂತಃಪ್ರಜ್ಞೆ ಜಗದ ಎಲ್ಲ ಬುದ್ಧಿವಂತಿಕೆಗಿಂತ ದೊಡ್ಡದಾಗಿರುವಂತದ್ದು. ನಿಮ್ಮ ಮನಸ್ಸಿನ ಧ್ವನಿಯನ್ನ ಆಲಿಸಿ ಮುನ್ನಡೆದರೆ ಯಶಸ್ಸು ಖಂಡಿತವಾಗಿಯೂ ನಿಮಗೆ ದೊರೆಯುವಂತದ್ದನ್ನ ನೋಡ್ತೀರ. ವೃತ್ತಿ ರಂಗದಲ್ಲಿ ಇಂದು ಅತ್ಯಂತ ಜವಾಬ್ದಾರಿಯುತ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಕಾಗ್ತದೆ. ನೀವು ನಿಮ್ಮ ರಾಶಾಧಿಪತಿ ಗುರುಗ್ರಹದ ದಿವ್ಯ ದೃಷ್ಟಿಯಿಂದಾಗಿ ಕಚೇರಿಯಲ್ಲಿ ಉನ್ನತ ಅಧಿಕಾರಿಗಳ ನಂಬಿಕೆಗೆ ಪಾತ್ರರಾಗುವಂತಹ ದಿನ. ಗುರುಗ್ರಹದ ದಿವ್ಯ ದೃಷ್ಟಿಯಿಂದ ಇನ್ನು ಕಲಾತ್ಮಕ ಶಿಕ್ಷಣ ಮತ್ತು ಸಂಶೋಧನಾ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಮಹತ್ತರ ಯಶಸ್ಸು ಕಾದಿದೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಹೂಡಿಕೆಯ ಅವಕಾಶಗಳು ಸೃಷ್ಟಿಯಾಗಲಿವೆ. ಆದರೆ ಒಪ್ಪಂದಗಳಿಗೆ ಸಹಿ ಹಾಕುವಾಗ ದೂರದೃಷ್ಟಿಯನ್ನ ನೀವು ಕಾಪಾಡ್ಕೋಬೇಕಾಗತ್ತೆ. ಇನ್ನು ಆರ್ಥಿಕವಾಗಿ ಇಂದು ಅತ್ಯಂತ ಆಶಾದಾಯಕವಾದಂತಹ ದಿನ. ಅನಿರೀಕ್ಷಿತ ಮೂಲಗಳಿಂದ ಅಥವಾ ಹಳೆಯ ಆಸ್ತಿ ಮಾರಾಟದಿಂದ ಧನ ಲಾಭವಾಗುವಂತಹ ಬಲವಾದಂತಹ ಯೋಗವಿದೆ. ದೀರ್ಘಾವಧಿ ಹೂಡಿಕೆಗೆ ಇಂದಿನ ದಿನ ಪ್ರಶಸ್ತವಾಗಿದೆ. ಆದರೆ ಆಧ್ಯಾತ್ಮಿಕ ಅಥವಾ ಪರೋಪಕಾರದ ಕಾರ್ಯಗಳಿಗಾಗಿ ಹಣ ವಹಿಸುವಂತಹ ಸಾಧ್ಯತೆಯೂ ಇರುವಂತದ್ದು. ಇದು ನಿಮಗೆ ಮಾನಸಿಕ ತೃಪ್ತಿಯನ್ನ ನೀಡುವಂತದ್ದನ್ನ ನೋಡ್ತೀರ. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ನೆಲೆಸುವಂತಹ ದಿನ. ಸಂಗಾತಿಯ ಆಳವಾದ ಪ್ರೀತಿ ಮತ್ತು ಕಾಳಜಿ ನಿಮ್ಮ ಎಲ್ಲ ದೈಹಿಕ ಹಾಗೂ ಮಾನಸಿಕ ಆಯಾಸವನ್ನ ದೂರ ಮಾಡುವಂತದ್ದು. ಮಕ್ಕಳ ಉನ್ನತ ವಿದ್ಯಾಭ್ಯಾಸದ ಪ್ರಯತ್ನಗಳಿಗೆ ಸೂಕ್ತವಾದಂತಹ ಮಾರ್ಗದರ್ಶನ ಸಿಗುವಂತಹ ದಿನ. ಅವಿವಾಹಿತರಿಗೆ ಆತ್ಮೀಯರ ಸಮ್ಮುಖದಲ್ಲಿ ವಿವಾಹದ ಮಾತುಕತೆಗಳು ಸಕಾರಾತ್ಮಕವಾಗಿ ಮುಂದುವರಿಯುವಂತಹ ದಿನವಾಗಿದೆ. ಇನ್ನು ಭಾವನಾತ್ಮಕವಾಗಿ ಇಂದು ನೀವು ಹೆಚ್ಚು ಸೂಕ್ಷ್ಮವಾಗಿರುವಂತಹ ದಿನ. ಇದು ನಿಮ್ಮ ಮಾನಸಿಕ ನೆಮ್ಮದಿಯ ಮೇಲೆ ಪರಿಣಾಮವನ್ನು ಬೀರಬಹುದು. ಧ್ಯಾನ ಮತ್ತು ಪ್ರಾಣಾಯಾಮದ ಮೂಲಕ ನಕಾರಾತ್ಮಕ ಆಲೋಚನೆಗಳನ್ನ ದೂರವಿಡಬೇಕಾಗುತ್ತೆ. ದ್ವಿಚಕ್ರ ವಾಹನ ಚಲಿಸುವಾಗ ಜಾಗೃತಿ ಕೂಡ ಅಗತ್ಯವಾಗಿ ನೋಡಬೇಕಾಗುತ್ತೆ. ಕಾಲೋಚಿತ ಅಲರ್ಜಿ ಅಥವಾ ಕಫದ ಸಮಸ್ಯೆ ಇರುವವರು ಆರೋಗ್ಯದ ಕಡೆಗೆ ನಿಗಾವನ್ನ ವಹಿಸಬೇಕಾಗುತ್ತೆ. ಇಂದು ಸ್ನಾನದ ನಂತರ ಹಳದಿ ಚಂದನ ಅಥವಾ ಕೇಸರಿಯ ತಿಲಕವನ್ನ ಹಣೆಗೆ ಮತ್ತು ನಾಭಿಗೆ ಹಚ್ಚಿಕೊಳ್ಳಬೇಕಾಗುತ್ತೆ. ಇದು